ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶಕುಂತಲಾ ನಿಜಕ್ಕೂ ನಾಟಕ ಮಾಡ್ತಿದ್ದಾರೆ ಅಥವಾ ಜಯದೇವ್ಗೆ ಪಾಠ ಕಳಿಸುವುದಕ್ಕೆ ಶಕುಂತಲಾ ಇನ್ನೊಂದು ಮುಖವಾಡವನ್ನು ಹಾಕ್ಕೊಂಡಿದ್ದಾರೆ? ಏನಪ್ಪ ಇದು ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕದ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಮತ್ತು ಭೂಮಿ ನಿಜಕ್ಕೂ ಕೂಡ ಒಂದು ಸುಂದರ ಒಂದು ಜೀವನವನ್ನು ನಡೆಸ್ತಿದ್ದಾರೆ ತಮ್ಮ ಎರಡು ಪುಟ್ಟ ಮಕ್ಕಳ ಜೊತೆಯಲ್ಲಿ. ಆದರೆ ಅದಕ್ಕೆ ಕಿಚ್ಚು ಹಚ್ಚೋಕೆ ಬಂದಂಥ ಜಯದೇವ್ ಇವತ್ತು ಜೈಲು ಪಾಲಾಗಿದ್ದಾರೆ. ಇವತ್ತು ಜಯದೇವ್ ಜೈಲು ಪಾಲಾಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಅವರ ಹೆತ್ತಮ್ಮ ಶಕುಂತಲಾನೇ ಜಯದೇವ್ನ ಜೈಲಿಗೆ ಕಳಿಸಿದ್ದು. ಬಿಕಾಸ್ ಇಲ್ಲಿ ಗೌತಮ್ ಮತ್ತೆ ಭೂಮಿಯ ಬದುಕಲ್ಲಿ ಜಯದೇವ್ ಆಟ ಆಡ್ತಿದ್ದಾನೆ. ಅವನು ಮಾಡ್ತಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅವನು ಶಿಕ್ಷೆ ಅನುಭವಿಸ್ತಾ ಇದ್ರೆ ಖಂಡಿತ ಅವನು ಸರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಕುಂತಲಾ ಅವರು ಜಯದೇವ್ ವಿರುದ್ಧವಾಗಿ ನಿಂತು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಜಯದೇವನ್ನ ಒಳಗಡೆ ಹಾಕಿಸ್ತಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಶಕುಂತಲಾ ಬದಲಾಗಿದ್ದಾರೆ. ಭೂಮಿ ಹೇಳು ಪ್ರಕಾರವಾಗಿ ಇಲ್ಲಿ ಶಕುಂತಲಾನೇ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಅದು ಸತ್ಯನ ಅಥವಾ ಅದರಿಂದ ಬೇರೆದೇ ಕುತಂತ್ರ ಇದೆಯಾ ಅಂತ ಅನುಮಾನ ಶುರುವಾಗುತ್ತೆ. ಇದರ ನಡುವೆ ಸಾಕಷ್ಟು ತಿರುವುಗಳು ಕೂಡ ಸಿಕ್ಕಿದೆ. ಶಕುಂತಲಾ ಬದಲಾಗಿಲ್ಲ, ಶಕುಂತಲಾ ಆಡ್ತಿರೋದು ನಾಟಕ ಅನ್ನೋ ರೀತಿಯಲ್ಲಿ ಗ್ಲಿಮ್ಸ್ ಕೂಡ ಸಿಕ್ಕಿದೆ. ಹಾಗಿದ್ರೆ ನಿಜಕ್ಕೂ ಶಕುಂತಲಾ ಬದಲಾಗಿಲ್ವಾ ಅನ್ನೋ ಪ್ರಶ್ನೆಗೆ ಖಂಡಿತ ಉತ್ತರ ಸಿಗ್ತದ. ಇದರ ನಡುವೆ ಗೌತಮ್ ಭೂಮಿಯ ಡೈರಿಯನ್ನು ಓದ್ತಾರೆ. ಡೈರಿಯನ್ನು ನೋಡಿದಂಥ ಗೌತಮ್ಗೆ ಅನ್ಸುತ್ತೆ ಭೂಮಿಯವರು ನನಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ಹೇಳಿ. ತಾನು ಎಷ್ಟು ಕಷ್ಟಪಟ್ಟು ದೂರ ಇದ್ದಾಗ ಅಷ್ಟೇ ಭೂಮಿ ಕೂಡ ಕಷ್ಟಪಟ್ಟಿದ್ದಾರೆ ಅನ್ನೋ ವಿಷಯ ಆ ಡೈರಿಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಸಾಕಷ್ಟು ಜೀವನ ಅನುಭವ ಕೂಡ ಭೂಮಿ ಅದರಲ್ಲಿ ಬರೆದಿದ್ದಾರೆ. ಭೂಮಿಯ ಒಂದು ಜೀವನ ಅನುಭವ ಪ್ರತಿ ಪದದಲ್ಲೂ ಕೂಡ ಅಡಗಿರ್ತಕ್ಕಂಥ ಆ ಒಂದು ಸತ್ಯ ನಿಜಕ್ಕೂ ಗೌತಮ್ಗೆ ಇಷ್ಟವಾಗುತ್ತೆ. ಜೊತೆಗೆ ಭೂಮಿಯ ಆ ಒಂದು ಡೈರಿಯನ್ನು ಪ್ರಿಂಟನ್ನು ಮಾಡಿಸೋದ್ರ ಮುಖಾಂತರವಾಗಿ ಒಂದು ಬುಕ್ ಆಗಿ ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕೂಡ ಗೌತಮ್ ಯೋಚನೆ ಮಾಡ್ತಾರೆ. ಇದು ತಾನು ಆಕೆಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿಯ ಗಿಫ್ಟ್, ಉಡುಗೊರೆ ಅಂತ ಕೂಡ ಅನ್ಕೋತಾರೆ. ಇದೆಲ್ಲದರ ನಡುವೆ ಗೌತಮ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಂಡಿತವಾಗ್ಲೂ ಇದನ್ನು ಒಂದು ಸಣ್ಣ ಸುಳಿವಾಗೂ ಕೊಟ್ಟು ಮುಂದಿನ ದಿನಗಳಲ್ಲಿ ಇವರಿಗೆ ಒಂದು ದೊಡ್ಡ ಕಾಯಿಲೆ ಇದೆ ಅನ್ನೋ ರೀತಿಯನ್ನೇ ಬಿಂಬಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಕಾಸ್ ಈಗ ಗೌತಮ್ಗೆ ತಲೆ ಸುತ್ತಾಗ್ತದ, ಬಟ್ ಅದನ್ನು ಮುಚ್ಚಿಡೋಕೆ ಮುಂದಾಗ್ತಾರೆ ಗೌತಮ್. ಬಟ್ ಆನಂದ್ ಅವರು ಭೂಮಿಗೆ ಅದನ್ನು ತಿಳಿಸ್ತಾರೆ. ಹಾಗಾಗಿ ಭೂಮಿ ಗೌತಮ್ನ ಆರೋಗ್ಯದ ಬಗ್ಗೆ ವಿಚಾರವನ್ನ ಮಾಡ್ತಾರೆ. ತುಂಬ ಸ್ಟ್ರೆಸ್ ಆಗಿರುತ್ತಲ್ವಾ, ಕೆಲಸದ ಒತ್ತಡ, ಹಾಗಾಗಿ ಇರಬಹುದು ಅನ್ನೋ ರೀತಿಯಲ್ಲಿ ಗೌತಮ್ ಹೇಳ್ತಾರೆ. ಹಾಗಾದ ಮಾತ್ರಕ್ಕೆ ಭೂಮಿ ಸುಮ್ಮನಿರ್ತಾರೆ ಅಥವಾ ಜನರಲ್ ಚೆಕಪ್ಗೆ ಹೋಗ್ತಾರೆ. ಚೆಕಪ್ ಮಾಡಿಸೋದ್ರ ಮುಖಾಂತರ ಗೌತಮ್ಗೆ ಏನಾದರೂ ಕಾಯಿಲೆ ಇದೆ ಅನ್ನೋ ವಿಷಯ ಏನಾದರೂ ಆಚೆ ಬಂದು ಕತೆ ಆ ಕಡೆ ಟ್ವಿಸ್ಟ್ ತಗೊಳುತ್ತಾ ಅಥವಾ ಇಲ್ದೇ ಇರೋ ಕಾಯಿಲೆಯನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಶಕುಂತಲಾ. ಖಂಡಿತವಾಗ್ಲೂ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಶಕುಂತಲಾ ಇತ್ತೀಚೆಗೆ ನಿಜಕ್ಕೂ ಬದಲಾಗಿಲ್ಲ ಅನ್ನೋದು ಖಾತ್ರಿ ಆಗ್ತದೆ. ಯಾಕಂದರೆ ಆ ರೀತಿಯಾದಂಥ ಒಂದು ಬೆಳವಣಿಗೆ ಆಗ್ತದೆ. ಇದನ್ನೆಲ್ಲ ನೋಡಿದ್ರೆ ಗೌತಮ್ ರಿಪೋರ್ಟ್ ಕೂಡ ಚೇಂಜ್ ಆಗಿ ಗೌತಮ್ಗೆ ಇನ್ನೇನೋ ಕಾಯಿಲೆ ಇದೆ ಎಂದು ಆ ರೀತಿಯಲ್ಲಿ ಗೌತಮ ಮತ್ತು ಭೂಮಿಯ ನೆಮ್ಮದಿಯನ್ನು ಕಿತ್ಕೊಳ್ಳೋ ಕೆಲಸಕ್ಕೆ ಶಕುಂತಲಾ ಮುಂದಾದರೂ ಕೂಡ ಅಚ್ಚರಿ ಇಲ್ಲ. ಇದರ ನಡುವೆ ಶಕುಂತಲಾ ಎಲ್ಲರ ನಂಬಿಕೆಯನ್ನೇ ಗಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಜಯದೇವ್ನ ನೋಡಬೇಕು ಅಂತ ಕಾಂತ್ ಅವ್ರಿಗೆ ಹೇಳೋದು. ಕಾಂತ್ ಅವ್ರು ಬೇಡ ಅಂದಾಗಲೂ ಕೂಡ ಇಲ್ಲ, ನಾನು ನೋಡಲೇಬೇಕು. ಎಲ್ಲರ ಕಣ್ಗಳಲ್ಲಿ ಭಯವನ್ನು ನೋಡಿ ಸಂಭ್ರಮಿಸ್ತಿದ್ದಂಥ ಜಯದೇವ್ ಕಣ್ಗಳಲ್ಲಿ ಆ ಒಂದು ಭಯವನ್ನು ನಾನು ನೋಡಬೇಕು, ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಶಕುಂತಲಾ ಜೈಲಿಗೆ ಹೊರಟು ಬರ್ತಾರೆ. ಅಲ್ಲಿ ಪೊಲೀಸ್ ಅವರನ್ನ, ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿದ್ದೆ. ಇಲ್ಲಿ ಜಯದೇವ್ ಸತ್ಯವನ್ನು ಬಾಯ್ಬಿಟ್ನ ಅಂದಾಗ ಇನ್ಸ್ಪೆಕ್ಟರ್ಗೆ ಅನ್ನಿಸ್ತದೆ ಖಂಡಿತವಾಗ್ಲೂ ಇದನ್ನು ಜಯದೇವ್ ಮಾಡಿಲ್ಲ ಅಂತ. ಬಟ್ ಶಕುಂತಲಾ ಮಾತ್ರ ಇಲ್ಲ, ಅವನೇ ಮಾಡಿರೋ ಚಾನ್ಸಸ್ ಇದೆ, ನೀವು ಅವನನ್ನು ದಯಮಾಡಿ ವಿಚಾರಿಸಿ ಕೇಳಿ, ಮತ್ತಷ್ಟು ಪ್ರೆಷರ್ ಹಾಕಿ ಆಗ ಅವನು ಸತ್ಯವನ್ನು ಬಾಯ್ಬಿಡ್ತಾನೆ. ಖಂಡಿತ ಅವನು ಅಸಾಮಾನ್ಯ, ಅವನೇನು ಸಾಮಾನ್ಯದವನಲ್ಲ ಅನ್ನೋ ರೀತಿಯಲ್ಲಿ ಶಕುಂತಲಾ ಹೇಳ್ತಾರೆ. ಸರಿ ಆಯಿತು, ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ. ಜೊತೆಗೆ ಶಕುಂತಲಾ ಇಲ್ಲಿ ಜಯದೇವ್ನ ಮಾತಾಡಿಸೋದಕ್ಕೆ ಅಂತ ಹೇಳಿ ಬರ್ತಾರೆ. ಏನು ಮದರ್ ಇಂಡಿಯಾ ಯಾವಾಗ ಬದಲಾಗಿ ನೀನು ಮಾಮ್ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಮಾಮ್, ಏನಿದು ಹಂಗಿದ್ದವ್ರು ಹೆಂಗೆ ಒಮ್ಮೆಲೆ ಯೂಟರ್ನ್ ತೊಗೊಂಡ್ಬಿಟ್ಟು ಇಷ್ಟು ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರಲ್ಲ, ಇವತ್ತು ನಾನು ಈ ಸ್ಥಿತಿಗೆ ಇರೋದಕ್ಕೆ ಕಾರಣನೇ ನೀವಲ್ವಾ, ನಿಮ್ಮಿಂದಾನೇ ಅಲ್ವಾ ಇವತ್ತು ನಾನು ಈ ಸ್ಥಿತಿಲಿ ಇರೋದು ಅಂತ ಜಯದೇವಿ ಹೇಳ್ತಿದ್ದಾರೆ. ಆದರೆ ಶಕುಂತಲಾ ಇದಕ್ಕೆಲ್ಲ ಕಾರಣ ನೀನೇನ, ನಿನ್ನಿಂದಾನೇ ನಾನು ಈ ರೀತಿ ಬದಲಾಗಿದ್ದು, ಅಮ್ಮ ಅನ್ನೋದನ್ನು ಕೂಡ ನೋಡದೆ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿದ್ಯಲ್ವ. ಆದರೂ ಅದನ್ನೆಲ್ಲವನ್ನ ಕೂಡ ಮರೆತು ನೀನು ಮಾಡಿರೋ ತಪ್ಪುಗಳನ್ನು ನೋಡಿದಾಗೆ ಇಟ್ಕೊಂಡು ನಿನ್ನನ್ನು ಕಾಪಾಡಿಕೊಂಡೇ ಬಂದ. ಆದರೆ ನಿಂದು ಅತಿಯಾಗಿದೆ. ನಾನು ಇವತ್ತು ಬಂದಿರೋದು ನಿನ್ನ ಕಣ್ಗಳಲ್ಲಿ ಭಯವನ್ನು ನೋಡೋದಕ್ಕೆ. ನೀನು ಇಷ್ಟೆಲ್ಲ
ಮಾಡಿಯೂ ಕೂಡ ಇನ್ನೂ ಆರಾಮಾಗಿರ್ಬೋದು ಅಂತ ಅನ್ಕೋಬೇಡ. ನಿಮ್ಮಮ್ಮನೇ ನಿನ್ನನ್ನು ಇವತ್ತು ಈ ಸ್ಥಿತಿಗೆ ದಬ್ಬಿರೋದು. ಇವತ್ತು ನಿನ್ನನ್ನು ಈ ಸ್ಥಿತಿಗೆ ದಬ್ಬಿರೋಳು ಮುಂದೆ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬೋದು ಅಂತ ಯೋಚನೆ ಮಾಡು. ಸುಮ್ಮನೆ ಮಾಡಿರೋ ತಪ್ಪನ್ನು ಒಪ್ಕೊಂಡು ಶಿಕ್ಷೆಯನ್ನು ಅನುಭವಿಸು ಅಂತ ಹೇಳಿ ಶಕುಂತಲಾ ಅಲ್ಲಿಂದ ಹೇಳಿ ಹೊರಟು ಬರ್ತಾರೆ. ಶಕುಂತಲಾ ಈ ಕಡೆ ಹೊರಟು ಬರ್ತಿದ್ದಾಗೆ ಆ ಕಡೆ ಜಯದೇವ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಲಾಯರ್ ಜೊತೆ ಒಂದು ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ. ಆ ಲೇಡಿ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಆ ಲೇಡಿ ಬಂದು ಲಾಯರ್ ಜೊತೆ ಬೇಲನ್ನು ಕೊಟ್ಟು ಹೊರಗಡೆ ಹೋಗ್ತಾರೆ. ನಂತರ ಇನ್ಸ್ಪೆಕ್ಟರ್ ಜಯದೇವನ್ನ ಬಿಡುಗಡೆ ಮಾಡಿದ್ದೆ, ನೋಡು ನಿನ್ನನ್ನು ಬೇಲ್ ಕೊಟ್ಟು ಯಾರೋ ಬಿಡಿಸಿದ್ದಾರೆ, ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳಿ ಕಳಿಸ್ತಾರೆ. ಜಯದೇವ್ಗೆ ಅಚ್ಚರಿ ಆಗ್ತದೆ ಯಾರು ಅಂತ. ಆಗ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ನ ಕೇಳಿದಾಗ ಅಲ್ಲೊಬ್ರು ಲೇಡಿ ಇದ್ದಾರೆ, ಅವರೇ ನಿಮ್ಮನ್ನ ಬಿಡಿಸಿದ್ದು ಅಂತ ಹೇಳಿದಾಗ ಲೇಡಿಯನ್ನ ನೋಡಿದ್ದೆ ಜಯದೇವ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಜಯದೇವ್ ಅನ್ಕೋತಿದ್ದಾರೆ ಈಕೆಯನ್ನ ನಾನು ಎಲ್ಲೂ ನೋಡೇ ಇಲ್ವಲ್ಲಪ್ಪ, ಯಾರಪ್ಪ ಈಕೆ ನನ್ನನ್ನು ಬಿಡಿಸಿದಂಥ ಮಹಾನ್ ದೇವತೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬರ್ತಾರೆ, ನೀವು ನಿಮಗೂ ನನಗೂ ಏನು ಸಂಬಂಧ, ನೀವು ಯಾಕೆ ನನ್ನ ಬಿಡಿಸಿದ್ದು ಅಂದಾಗ ಮೇಲ್ನೋಟಕ್ಕೆ ನಾನು ನಿಮ್ಮನ್ನು ಬಿಡಿಸಿದ್ರು, ನಿಮ್ಮನ್ನು ಬಿಡಿಸ್ತವ್ರೆ ಬೇರೆಯವರು ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ನಿಜಕ್ಕೂ ಜಯದೇವ್ಗೆ ಅಚ್ಚರಿ ಆಗತ್ತೆ. ಅದನ್ನು ಯಾರು ಅಂತ ಹೇಳಿ ತಿಳ್ಕೋಬೇಕು ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗುತ್ತೆ. ಆಗ ಆಕೆ ಶಕುಂತಲಾ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಿದ್ದಾರೆ ಅಂದಾಗ ಸರಿ ಆಯಿತು, ಈ ಜಾಗಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಶಕುಂತಲಾ ಆಕೆಗೆ ತಿಳಿಸ್ತಾರೆ. ಆಕೆ ಕೂಡ ಜಯದೇವ್ನ ಕರ್ಕೊಂಡು ಆ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಜಯದೇವ್ ಯಾರು ಇಷ್ಟೊತ್ತಾಯಿತು ಯಾರೂ ಬರಲೇ ಇಲ್ಲ, ಯಾರು ನನ್ನ ಬಿಡಿಸಿದ್ದು ಅಂತ ತೋರಿಸ್ತೀರಾ ಅಂದರೆ ಯಾರದು ಅಂತ ಹೇಳಿ ಕೇಳ್ತಿದ್ದಾರೆ. ಆಗ ಇಲ್ಲಿ ಆ ಲೇಡಿ ಬರ್ತಿದ್ದಾರೆ ನೋಡಿ ಅಂತದಾಗೆ ಅಲ್ಲಿ ಬರ್ತಿರೋದು ಬೇರೆ ಯಾರು ಅಲ್ಲ ಶಕುಂತಲಾ. ಈಗ ತಾನೇ ಜೈಲಲ್ಲಿ ಬಂದು ಬುದ್ಧಿ ಕಲಿ ಅಂತ ಹೇಳಿ ಹೋಗಿದ್ದ ಶಕುಂತಲಾ ಇವತ್ತು ಬೇರೆ ಲೇಡಿಯನ್ನ ಬಿಟ್ಟು ಬೇಲ್ ಕೊಟ್ಟು ಬಿಡಿಸಿದ್ದಾರೆ. ಅದನ್ನ ನೋಡಿದೆ ಜಯದೇವ್ಗೆ ಅಚ್ಚರಿ ಆಗ್ತದೆ. ಮಾಮ್ ನೀನ್ ನನ್ನನ್ನು ಬಿಡಿಸಿದ್ದ, ಏನದಲ್ಲ ಮಾಮ್, ಅಲ್ಲಿ ನೋಡಿದ್ರೆ ನೀನು ಅರೆಸ್ಟ್ ಮಾಡಿಸ್ದೆ, ಜೈಲಲ್ಲಿ ಬಂದವ ರೀತಿ ಮಾತಾಡಿದೆ, ಇವಾಗ ನೋಡಿದ್ರೆ ನೀನು ನನ್ನನ್ನು ಬಿಡಿಸಿದ್ಯಲ್ಲ, ಏನಿದು ನಿಜವಾಗ್ಲೂ ನಂಗೆ ಅಚ್ಚರಿ ಆಗ್ತದೆ ಅಂತ ಹೇಳಿ ಜಯದೇವ್ ಕೇಳಿದಾಗ, ಇಷ್ಟು ದಿನ ನೋಡಿದ್ದಲ್ಲ ನಿನ್ನಮ್ಮ, ಇವತ್ತು ನೀನು ನೋಡ್ತಿದ್ಯಲ್ಲ ಇದೇ ನಿನ್ನಮ್ಮ ನಿಜಕ್ಕೂ ಕೂಡ ಬದಲಾಗಿಲ್ಲ. ಆಕೆ ಮಾಡ್ತಿದ್ದದ್ದು ಇಷ್ಟು ದಿನ ನಾಟಕ. ಇನ್ನು ಮುಂದೆ ಈ ಶಕುಂತಲಾ ಏನು ಅಂತ ತೋರಿಸ್ತಾಳೆ, ಇನ್ನು ಮುಂದೆ ಈ ಶಕುಂತಲಾ ಆಟ ಶುರುವಾಗ್ತದೆ ಅಂತ ಹೇಳಿ ಇಲ್ಲಿ ಮಾತನಾಡ್ತಿದ್ದಾರೆ ಶಕುಂತಲಾ. ಇದನ್ನು ನೋಡಿದ ನಿಜಕ್ಕೂ ಜಯದೇವ್ಗೆ ಶಾಕ್ ಆಗುತ್ತೆ. ಏನು ಮಾಮ್ ಇದೆಲ್ಲ, ನೀನು ಇಷ್ಟೆಲ್ಲ ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಿಲ್ಲ, ನಾನೇ ನಂಬಿಟ್ಟಿದ್ದೆ ಗೊತ್ತಾ, ಇನ್ನು ಗೌತಮ್ ಭೂಮಿ ನಮ್ಮದೇ ಇರ್ತಾರೆ ಅಂದಾಗ ನಂಬಲೇಬೇಕಾಗತ್ತಲ್ವ, ಅವ್ರು ನಂಬಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನೀನೇನು ಎಲ್ಲವನ್ನ ಕೂಡ ಕಳ್ಕೊಂಡು ಬೀದಿಗೆ ಬೀಳ್ತಿದ್ಯಾ, ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಅದೇ ಕಾರಣಕ್ಕೆ ಮತ್ತೆ ನಾಟಕ ಮಾಡಿ ಅವರ ವಿಶ್ವಾಸವನ್ನು ಗಳಿಸ್ಕೊಂಡು ಅವ್ರ ಜೊತೆನ ಎತ್ಕೊಂಡು ಅವ್ರಿಗೆ ಕೆಡ್ಡ ತೋಡಿದ್ದು ಅಂತ ಹೇಳಿ ಶಕುಂತಲಾ ತಾನು ಮಾಡಿದ ಎಲ್ಲ ಕರ್ಮ ಕಾಂಡಗಳನ್ನು ಬಿಚ್ಚಿಡ್ತಾರೆ. ಆದರೆ ಈಗ ಶಕುಂತಲಾ ಒಂದು ಮಾತನ್ನ ಹೇಳಿ ಹೋಗಿದ್ರು, ನೀನು ಇದರಲ್ಲಿ ಖಂಡಿತವಾಗ್ಲೂ ಕೂಡ ಪಾಠ ಕಲಿತೀಯ, ಈಗ ಕಲಿಸ್ತೀನಿ ನೋಡು ನಿನಗೆ ಸರಿಯಾದ ಬುದ್ಧಿಯನ್ನ ಅಂತ ಹೇಳಿ. ಹಾಗಿದ್ರೆ ಇದನ್ನ ಜಯದೇವ್ಗೋಸ್ಕರನೇ ಮಾಡ್ತಿರೋ ನಾಟಕನ, ಜಯದೇವ್ನ ನಂಬಿಸಿ ಜಯದೇವ್ನ ಕೆಟ್ಟಾಗೆ ಬೀಳಿಸಿ ಜಯದೇವ್ಗೆ ಪಾಠ ಕಲಿಸೋದಕ್ಕೆ ಶಕುಂತಲಾ ಏನಾದ್ರೂ ಈ ರೀತಿಯಾಗಿ ಫೇಕ್ ಫೀಸನ್ನು ಹಾಕೊಂಡಿದ್ದಾರೆ, ಅಥವಾ ನಿಜಕ್ಕೂ ಶಕುಂತಲಾ ಬದಲಾಗಿಲ್ವಾ? ಶಕುಂತಲಾ ಅಸಲಿ ಮುಖ, ಕರಾಳ ಮುಖನೇ ಅನಾವರಣಗೊಂಡಿದ್ಯಾ? ಏನು ಆಗ್ತಿದೆ ಮುಂದೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ, ಶಕುಂತಲಾ ಏನು ಮಾಡಬಹುದು ಜಯದೇವ್ ಜೊತೆ ಸೇರಿಕೊಂಡು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.